ಸಾಮಾನ್ಯವಾಗಿ ದೇವರ ಬಳಿ ಹರಕೆ ಮಾಡಿದಂತಹ ಭಕ್ತರು ದೇವಸ್ಥಾನಕ್ಕೆ ಹೋಗಿ ಅಗ್ನಿಕುಂಡದ ಅಗ್ನಿ ತೊಳಿತಾರ. ಆದರೆ ನಮ್ಮ ಉತ್ತರ ಕರ್ನಾಟಕದಾಗ ಇದ್ದಂತ ಈ ದೇವಸ್ಥಾನದಲ್ಲಿ ಹರಕೆ ಮಾಡಿದಂತಹ ಭಕ್ತರು ಅಗ್ನಿಕುಂಡದ ಅಗ್ಗಿಯ ಬದಲಾಗಿ ನೆಲದ ಮೇಲೆ ಊಟ ಮಾಡಿದಂತಹ ಅನ್ನದ ಮೇಲೆ ಉರುಳು ಸೇವೆ ಮಾಡಿ ಅವರ ಹರಕೆ ಸಲ್ಲಿಸ್ತಾರಂದ್ರು ನಂಬ್ತ್ರಿ. ಜೈ ಶ್ರೀರಾಮ್ರೆಲ್ಲ ಉತ್ತರ ಕರ್ನಾಟಕ ಮಂದಿಗ. ಇವತ್ ನಾವು ಬಂದಿದ್ದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮಾಣಿಕ್ ನಗರ ಗ್ರಾಮದ ಮಾಣಿಕ ಪ್ರಭು ದೇವಸ್ಥಾನಕ್ಕೆ. ಈ ದೇವಸ್ಥಾನವು ಬೀದರ್ ಇಂದ 50 ಕಿಲೋಮೀಟರ್ ಆಗ್ತದ. ಅದೇ ರೀತಿ ಕಲಬುರಗಿಯಿಂದ 65 ಕಿಲೋಮೀಟರ್ ಆಗ್ತದ. ಹಾಗೆಯೇ ಮಾಣಿಕ ಪ್ರಭುಗಳ ಇತಿಹಾಸ ನೋಡೋದಾದ್ರೆ 1817 ಡಿಸೆಂಬರ್ 22ರಂದು ಬೀದರ್ ಜಿಲ್ಲೆಯ ಲಡವಂತಿ ಗ್ರಾಮದಲ್ಲಿ ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿಗಳ 4ನೇ ಅವತಾರ ರೂಪಿಯಾಗಿ ಮಾಣಿಕ ಪ್ರಭುಗಳು ಜನ್ಮ ತಾಳ್ತಾರ. ಬರೀ ಇಷ್ಟೇ ಅಲ್ಲದೆ ಮಾಣಿಕ ಪ್ರಭುಗಳಿಗೆ ಜನರೆಲ್ಲ ಅವರವರ ಜಾತಿಗೆ ತಕ್ಕಂತೆ ಕರೆಯುತ್ತಿದ್ದರು. ಲಿಂಗಾಯತರು ಬಸವಣ್ಣನೆಂದರೆ, ಮುಸ್ಲಿಮರು ಮೊಹಮ್ಮದ್ ಸುಬಾನಿ ಎನ್ನುತ್ತಿದ್ದರು ಹಾಗೂ ಸಿಖ್ಖರು ಗುರುನಾನಕರೆಂದು ಕರೆಯುತ್ತಿದ್ದರು. ಮಾಣಿಕ ಪ್ರಭುಗಳು ಅವರ ಜೀವನದ ಸಾಕಷ್ಟು ಅಂತ ಜನರಿಗೆ ಬೋಧನೆ ಮಾಡ್ಕೊಳ್ತಾ ಪಾದಯಾತ್ರೆ ಮಾಡ್ತಾ ಬಂದಿರ್ತಾರ. ಆದರೆ ಅವರು ಪಾದಯಾತ್ರೆ ಮುಗಿಸ್ಕೊಂಡು ಅವರ ಗ್ರಾಮಕ್ಕೆ ತೆರಳುವಾಗ ಒಂದು ಕಾಡು ಪ್ರದೇಶದಲ್ಲಿ ಅವರ ಪಲ್ಲಕ್ಕಿ ಸಿಕ್ಕಿಕೊಳ್ತದ. ಅದನ್ನು ಕಂಡ ನಂತರ ಮಾಣಿಕ ಪ್ರಭುಗಳು ಪ್ರಕೃತಿಯ ಸೌಂದರ್ಯಕ್ಕೆ ಮೊರೆ ಹೋಗಿ ಜಯಸಿಂಹ ನಗರದ ಬಳಿ ಇರುವ ಮಾಣಿಕ್ ನಗರ ಗ್ರಾಮಕ್ಕೆ ಅವರ ನಿಶ್ಚಿತ ತಾಣ ಮಾಡ್ಕೊಳ್ತಾರ. ತದನಂತರ ಮಾಣಿಕ್ ಪ್ರಭುಗಳು 47ನೇ ವಯಸ್ಸಿನಲ್ಲಿ ದೈವಪ್ರಿಯರಾಗ್ತಾರ. ಅವರಿಗೆ ಸ್ಮರಿಸುವ ಸಲುವಾಗಿ ಈ ದೇವಸ್ಥಾನ ಕಟ್ಟಿಸ್ತಾರ. ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಫಾಲೋ ಮಾಡ್ರಿ, ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ಬೀದರ್ದಾಗ ನೋಡ್ಲಕ್ ಏನದ ನೋಡ್ರಿ, ಕಮೆಂಟ್ ದಾಗ ಟ್ಯಾಗ್ ಮಾಡ್ರಿ. ಮತ್ ಸಿಗರ್ ಮುಂದೆ ನೋಡಿದ ಜೈ ಶ್ರೀರಾಮ್ ವಂದೇ ಮಾತರಂ.